ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ತೊಡೆ ತಟ್ಟಿದ ಕಾಂಗ್ರೆಸ್ ದೇಶದಾದ್ಯಂತ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಕರೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ನಿರಂತರ ಪ್ರತಿಭಟನೆಗೆ ಸೂಚನೆ ನೀಡಲಾಗಿದೆ. ರಾಹುಲ್ ಸೂಚನೆಯಂತೆ ಜಿಲ್ಲಾ ತಾಲೂಕುವಾರು ಪ್ರತಿಭಟನೆ, ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕಗಳಿಂದ ನಿರಂತರ ಪ್ರತಿಭಟನೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ರಹಿಸಿ ಒಂದು ಹೋರಾಟ. ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ಹೋರಾಟಕ್ಕೆ ನಿರ್ಧಾರ. ಕಾಲೇಜು ವಿದ್ಯಾರ್ಥಿಗಳನ್ನು ಬಳಸಿಕೊಂಡೇ ಧರಣಿಗೆ ತೀರ್ಮಾನಿಸಲಾಗಿದೆ. ಯುವ ಸಮೂಹವನ್ನ ಹೋರಾಟದತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ ಚಿಂತನೆಯನ್ನ ಮಾಡಿಕೊಳ್ತಾರೆ. ರಾಹುಲ್ ಆಲ್ರೆಡಿ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಎಲ್ಲ ರಾಜ್ಯದವರು ಜಿಲ್ಲೆಗೆಲ್ಲೂ ಕೂಡ ಈ ಹೋರಾಟ ಆಗಬೇಕು, ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಕಾಂಗ್ರೆಸ್ಸಿಗೂ ಪ್ಲಸ್ ಪಾಯಿಂಟ್ ಆಗಬೇಕು ಅಂತ. ಅದು ನಾರ್ಮಲ್, ಇದು ಕಾಮನ್. ರಾಜಕೀಯ ನಾಯಕರುಗಳು ರಾಜಕೀಯನೇ ಮಾಡೋದು. ಇದು BJP ಅವರಾಗಿದ್ರು ಇದನ್ನೇ ಮಾಡ್ತಾ ಇದ್ದಿದ್ದು, ಯಾರಾಗಿದ್ರು ಇದನ್ನೇ ಮಾಡ್ತಿದ್ದು, ಕಾಂಗ್ರೆಸ್ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಹೋರಾಟ ಮಾಡೋಣ, ಒಂದು ಪ್ರಬಲವಾದಂಥ ಅಸ್ತ್ರ ಸಿಕ್ಕಿದೆ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಈ ನೀಟ್ ಹೋರಾಟದ ವಿಚಾರವನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದೆ, ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ? ಖಂಡಿತ ನೀತಿ, ಏನು ನೀಟ್ ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸೋನಂ ವಾಂಗ್ಚುಕ್ ಅವರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿದ್ರು. ತದನಂತರ ಅದಕ್ಕೆ ಪೂರಕವಾಗಿ ಜಿರ್ಲೆ ಪಾರ್ಟಿ ಕೂಡ ಸಾಥನ್ನ ಕೊಡ್ತು. ಅದು ದೆಹಲಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಪ್ರತಿಭಟನೆಯನ್ನ ರಾಜಕೀಯವಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮುಂದಾದ್ರು. ಹಾಗಾಗಿ ಪ್ರತಿಭಟನೆಗೆ ಸಾಥನ್ನ ಕೊಟ್ಟರು. ಪ್ರಧಾನಿಯವರ ನಿವಾಸದ ಎದುರು ಪ್ರತಿಭಟನೆಯನ್ನ ಮಾಡಿದ್ರು, ಬಂಧನ ಆದ್ರು. ತದನಂತರ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ಈಗ ಕಾಂಗ್ರೆಸ್ ಕೊಟ್ಟಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗಳಿಗೆ ಕರೆಯನ್ನ ಕೊಟ್ಟಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ಪ್ರತಿಭಟನೆಗಳಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಈಗ ಪ್ರತಿಭಟನೆಗೆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಯೂತ್ ಕಾಂಗ್ರೆಸ್ ಮತ್ತೆ ವಿದ್ಯಾರ್ಥಿ ಕಾಂಗ್ರೆಸ್ ಘಟಕಗಳಿಂದ ನಿರಂತರವಾದಂತಹ ಪ್ರತಿಭಟನೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜಿಲ್ಲಾವಾರು ತಾಲೂಕುವಾರು ಪ್ರತಿಭಟನೆಗಳು ಈಗಾಗಲೇ ನಿನ್ನೆಯಿಂದಲೇ ಶುರುವಾಗಿದೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡುವವರೆಗೆ ನಾವು ಈ ಹೋರಾಟವನ್ನ ನಿಲ್ಲಿಸಬಾರ್ದು, ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಮುಂದಾಗಿರುವಂತದ್ದು. ಆ ಕಾರಣಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೋರಾಟಗಳನ್ನ ಮಾಡುವ ಮೂಲಕ, ಪ್ರತಿಭಟನೆಗಳನ್ನ ನಿರಂತರವಾಗಿ ಕಾಯ್ದುಕೊಳ್ಳುವ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ತರುವಂತ ಒಂದು ಪ್ಲಾನ್ ಅನ್ನ ರೂಪಿಸಿದೆ. ಆ ಮೂಲಕ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೊಡಿಸಿದ್ದೆ ಆದ್ರೆ ಇದನ್ನೇ ಮುಂದಿಟ್ಕೊಂಡು ಮುಂದಿನ ಚುನಾವಣೆಗಳಲ್ಲಿ ರಾಜಕೀಯ ಲಾಭವನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನ, ಜೊತೆಗೆ ಯುವ ಸಮೂಹವನ್ನ ತಮ್ಮತ್ತ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಅವರು ಕೈ ಹಾಕಿದ್ದಾರೆ. ಹಾಗಾಗಿ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಮುಂದುವರಿಯುತ್ತೆ. ರಾಜ್ಯದಲ್ಲೂ ಕೂಡ ಜಿಲ್ಲಾ ತಾಲೂಕುವಾರು ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಯೂತ್ ಕಾಂಗ್ರೆಸ್ ಮತ್ತೆ ವಿದ್ಯಾರ್ಥಿ ಘಟಕಗಳು ಈಗಾಗಲೇ ನಿನ್ನೆಯಿಂದಲೇ ಪ್ರತಿಭಟನೆಗಳನ್ನು ಕೂಡ ಶುರು ಮಾಡಿದೆ. ಅದು ಮತ್ತಷ್ಟು ಮುಂದುವರಿಯಲಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗೆ.